ಕಾಂಗ್ರೆಸ್ ಅಲ್ಲಿ ಇಬ್ರು ಪ್ರಧಾನಮಂತ್ರಿಗಳನ್ನ ಭಯೋತ್ಪಾದಕರಿಂದ ಗುಂಡಿಕ್ಕಿ ಕೊಂದಿರ್ತಕ್ಕಂಥ ನಿದರ್ಶನ ನಮ್ ಕಣ್ಮುಂದೆ ಇದೆ. ಯಾವುದೇ ಪಾರ್ಟಿ ಇರ್ಲಿ, ಯಾವುದೇ ಪ್ರಧಾನಮಂತ್ರಿ ಇರ್ಲಿ, ಭಯೋತ್ಪಾದಕರಿಗೆ ಗುಂಡಿಗೆ ಬಲಿಯಾದಂತರು ಇಬ್ರು ಪ್ರಧಾನಮಂತ್ರಿಗಳು. ಮತ್ತೊಮ್ಮೆ ನಿಮ್ಮ ಬಿಜೆಪಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಕರೆ ಕೊಡ್ತಾರೆ. ಪಾರ್ಟಿ ಸಂಸ್ಕೃತಿ, ಆ ಪಾರ್ಟಿ ವಿಚಾರ, ಇನ್ನು ಆ ಪಾರ್ಟಿನಲ್ಲಿ ಇವ್ರನ್ನ ಗುರುತಿಸ್ತಾರೆ. ದುರ್ದೈವ, ಕಾಂಗ್ರೆಸ್ಸಿನ ಒಂದು ದುರ್ದೈವ ಇದ್ರದ್ದು. ಇಂಥ ಹೇಳಿಕೆಗಳನ್ನ ಕೊಡ್ತಾರೆ, ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಮತ್ತೆ ಹೇಳಿಕೆ ಕೊಟ್ಟ ಮೇಲೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ದುರ್ದೈವ ಇದು. ಇದನ್ನ ಈ ರಾಜ್ಯದ ಪೊಲೀಸ್ ಇಲಾಖೆ ಸೋಮೋಟೋ ಡಿಸಿಷನ್ ತೆಗೆದುಕೊಂಡು ಅವ್ರ ಮೇಲೆ ಕೇಸನ್ನು ಹಾಕ್ಬೇಕಾಗ್ತದೆ. ಅಲ್ಲ, ಹಿಂದೂ ಮಹಾಸಭಾದವರು ಪ್ರೇರೇಪಣೆ, ಪ್ರಧಾನಮಂತ್ರಿಗಳ ಕೊಲೆಗೆ ಪ್ರೇರೇಪಣೆ ಅಂತ ಹೇಳಿ ಪೊಲೀಸ್ ಇಲಾಖೆ ಸೋಮೋಟೋ ಡಿಸಿಷನ್ ತೆಗೆದುಕೊಂಡು ಅವ್ರ ಮೇಲೆ ಕೇಸನ್ನು ಹಾಕ್ಬೇಕಾಗ್ತದೆ ಈಗ. ಅಲ್ಲ ಅಶ್ವಥ್ ನಾರಾಯಣ ಅವರ ಒಂದು ವಿಚಾರ, ಈ ರೀತಿಯಾದಂತ ಹೇಳಿಕೆ ಕೊಡ್ಬೇಕಾದ್ರೆ ಏನು ವಿಚಾರವನ್ನು ಇಟ್ಕೊಂಡು ಹೇಳಿಕೆ ಕೊಡ್ತಾರೆ ಅಂತ? ಪ್ರಧಾನಿ ಅವರನ್ನ ತಾಕತ್ತಿದ್ರೆ ಹೊಡೆದು ಸಾಯಿಸಿ ನೋಡೋಣ, ಸಾಯಿಸಕ್ಕಾಗತ್ತಾ ಅಂತ ಕೇಳ್ತಾರೆ. ಅದೇ ನೋಡಿ, ಇವ್ರ ಸಂಸ್ಕೃತಿ, ಇವ್ರ ವಿಚಾರಗಳು ಯಾವ ಮಟ್ಟಕ್ಕಿದೆ ಅನ್ನೋದು ಗೊತ್ತಾಯ್ತಲ್ಲ. ಇವ್ರು ಹೇಳ್ತಾರೆ ಗಾಂಧಿನ ಕೊಂದವರು ನಾಥರಾಮ್ ಗುಡ್ಸೆ ಅಂತ ಹೇಳಿದ್ರೆ, ಗಾಂಧಿನ ಕೊಲ್ಬೇಕಾದ್ರೆ ನಾಥರಾಮ್ ಗುಡ್ಸೆ 4 ಸಲ ಪ್ರಯತ್ನ ಪಡ್ತಾನೆ. ದೇಶದ ಪ್ರಧಾನಮಂತ್ರಿ ನೆಹರು ಇದ್ರು, ನೆಹರು ಮನ್ಸಲ್ಲಿ ಅದಿತ್ತೇ, ನಾವು ಗಾಂಧಿನ ಕೊಂದೇ ಬಿಡ್ಲಿ ಅಂತ ಅನ್ಬಿಟ್ಟು. ಅದೇ ಮನಸ್ಥಿತಿ ಇವತ್ತು ಇವ್ರಿಗೂ ಇದೆ. 4 ಸಲ ನಾಥರಾಮ್ ಗುಡ್ಸೆ ಗಾಂಧಿನ ಕೊಲ್ಲಿಕ್ಕೆ ಅಟೆಂಪ್ಟ್ ಮಾಡ್ತಾನೆ ಸರ್. ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರು ನೆಹರು? ಅವತ್ತು ಅವ್ರ ಮನ್ಸಲ್ಲೆಲ್ಲ ಇತ್ತು ಗಾಂಧಿನ ಕೊಲ್ಲಿ ಅಂತ. ಅದೇ ಮನಸ್ಥಿತಿ ಇವತ್ತು ಕಾಂಗ್ರೆಸ್ ನಾಯಕರುಗಳು ಇದೆ ನೋಡಿ. ಅವೆಲ್ಲವೂ ಕೂಡ ಇತಿಹಾಸದ ಪುಟಗಳಲ್ಲಿ ಸೇರ್ ಹೋಗಿದೆ. ಅದರಲ್ಲಿ ನೆಹರು ಅವ್ರ ಮನಸ್ಸಲ್ಲಿತ್ತೋ ಮಗದೊಂದು ಮತ್ತೆ ರಾಜಕಾರಣ ಆಗುತ್ತೆ. ಗಾಂಧಿಯವ್ರ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಬ್ಜೆಕ್ಟ್ ಅನ್ನ ಮಾತಾಡೋದಾದ್ರೆ, ಪ್ರಧಾನಿ ಒಬ್ಬರನ್ನ ನೀವು ತಾಕತ್ತಿದ್ರೆ ಗುಂಡು ಹೊಡೆದು ಸಾಯಿಸಿ ಅಂತ ಹೇಳ್ತಾರೆ ಅನ್ನೋದಾದ್ರೆ ಏನ್ ಮಾಡುತ್ತೆ ಬಿಜೆಪಿ ಮುಂದೆ? ಇಲ್ಲ, ಇದು ಕಾನೂನು ರೀತಿ ನಾವು ಏನು ಕ್ರಮ ತಗೋಬೇಕು ಪಾರ್ಟಿ ಯೋಚನೆ ಮಾಡುತ್ತೆ. ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕಿ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದಕ್ಕೆ ಒತ್ತಡ ಹಾಕ್ಲಿಕ್ಕೆ ಪಾರ್ಟಿ ಗಂಭೀರವಾಗಿ ಯೋಚನೆ ಮಾಡುತ್ತೆ. ಓಕೆ ಧನ್ಯವಾದ ಅಶ್ವಥ್ ನಾರಾಯಣ ಇಷ್ಟೊತ್ತು ಟಿವಿನ ಜೊತೆ ಮಾತಾಡಿದ್ದಕ್ಕೆ. ಇವಿಷ್ಟು ವಿಚಾರವನ್ನು ನೋಡ್ತಾ ಇದ್ವಿ, ಯಾವ ರೀತಿಯಾಗಿ ಬೇಳೂರು ಗೋಪಾಲಕೃಷ್ಣ ಕೊಟ್ಟಿರುವಂತಹ ಹೇಳಿಕೆಯನ್ನ ಪದೇ ಸಮರ್ಥಿಸ್ಕೊಳ್ತಾ ಇದ್ರು ಅಂತ. ಈ ಪೂಜಾ ಪಾಂಡೆ ಎನ್ನುವಂತಹ ವ್ಯಕ್ತಿ ಏನಿದ್ದಾರೆ, ಅವರು ಮಹಾತ್ಮ ಗಾಂಧಿಯವರ ಪ್ರತಿಕೃತಿಗೆ ಗನ್ ಶಾಟ್ ಅನ್ನು ಹೊಡೆಯುವ ಮೂಲಕ, ಯಾವುದೋ ಆಟಿಕೆ ಸಾಮಾನ್ಯ ಗನ್ ಶಾಟ್ ಅನ್ನು ಹೊಡೆಯುವ ಮೂಲಕ ರಕ್ತ ಬರೋ ರೀತಿಯಲ್ಲಿ ಒಂದು ಸೆಲೆಬ್ರೇಷನ್ ಅನ್ನ ಮಾಡಿದ್ರು ನಾಥೂರಾಮ್ ಗೋಡ್ಸೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದು ಖಂಡನೀಯ. ಇಡೀ ದೇಶ ಆ ಕೃತ್ಯವನ್ನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಅಂಥವರ ವಿರುದ್ಧ ಕಠಿಣಾತಿ ಕಠಿಣ ಕ್ರಮ ಆಗಬೇಕು. ಯಾಕಂದ್ರೆ ಮಹಾತ್ಮ ಗಾಂಧಿ ಈ ದೇಶದ ರಾಷ್ಟ್ರಪಿತ, ಅದರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹ ಇಲ್ಲ. ಆ ವಿಚಾರವನ್ನ ಯಾರು ಕೂಡ ಸಮರ್ಥಿಸ್ಕೊಳ್ತಾನೂ ಇಲ್ಲ, ಅವ್ರಿಗೆ ಬೆನ್ನಿಗೆ ನಿಲ್ತಾನೂ ಇಲ್ಲ. ಆದರೆ ಆ ವ್ಯಕ್ತಿ ಮಾಡಿದಂಥ ಇಂಥ ಕೃತ್ಯವನ್ನ ಮೋದಿ ಅವರಿಗೆ ತಾಕತ್ತಿದ್ರೆ ಸಾಯಿಸ್ಲಿ, ಮತ್ತೊಬ್ಬರನ್ನ ಸಾಯಿಸುವಂಥ ಅವಶ್ಯಕತೆ ಇಲ್ಲ ದೇಶದಲ್ಲಿ ಅಂತ ಹೇಳಿ ಇವರಿಗೆ ಗುಂಡು ಹೊಡೆಯೋದನ್ನ ಕಾಂಪನ್ಸೇಟ್ ಮಾಡುವಂಥ ಕೆಲಸ ಇದೆಯಲ್ಲ, ನಿಜವಾಗ್ಲೂ ಕೂಡ ಇದು ತಪ್ಪಿನ ಕೆಲಸ. ಹಾಗಾಗಿ ಬಿಜೆಪಿ ಆಗ್ರಹಿಸ್ತಾ ಇದೆ, ಇಲ್ಲ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ. ಬರೀ ಕ್ರಮ ಕೈಗೊಳ್ಳೋದಲ್ಲ, ರಾಜ್ಯದ ಪೊಲೀಸ್ ಇಲಾಖೆ ಸೋಮೋಟೋ ಡಿಸಿಷನ್ ಅನ್ನ ತಗೊಂಡು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರವನ್ನು ಬಿಜೆಪಿ ಹೇಳ್ತಾ ಇದೆ. ಆದರೆ ಏನಾಗಿದೆ ನಮ್ಮ ರಾಜಕಾರಣಿಗಳಿಗೆ ಅಂತ, ಈ ರಸ್ತೆ ಮೇಲೆ ನಿಂತು ಅಥವಾ 4 ಜನ ಯಾರೋ ಸೇರ್ಕೊಂಡಾಗ ಕಟ್ಟೆ ಮೇಲೆ ಕೂತು ಮಾತನಾಡೋ ಈ ಲೋಕಲ್ ಲೀಡರ್ಸ್ಗಳಿರ್ತಾರಲ್ಲ, ಆ ರೀತಿಯಾಗಿ ಇವ್ರು ಮಾತನಾಡ್ತಾ ಇದ್ದಾರೆ. ಅದು ಕೂಡ ಕಾಂಗ್ರೆಸ್ ಪಕ್ಷದ ಸಭೆ, ಬೇರೆ ಎಲ್ಲೋ ಮಾತಾಡಿದರೆ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಒಂಚೂರು ಬಾಯಿ ಇದೇ ಥರದ ಹೇಳಿಕೆಗಳನ್ನು ಕೊಟ್ಕೊಂಡು ಅವ್ರು ಓಡಾಡ್ತಾರೆ. ಆ ವಿಚಾರವಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಿರ್ಲಿಲ್ವೇನೋ. ಆದರೆ ಒಂದು ಇತಿಹಾಸ ಇರುವಂತಹ ರಾಷ್ಟ್ರೀಯ ಪಕ್ಷದ ಸಭೆಯಲ್ಲಿ ನಿಂತು ಈ ರೀತಿಯಾಗಿ ಮಾತನಾಡಿದ್ರೆ ನಿಜವಾಗ್ಲೂ ಕೂಡ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ.